ಈ ಕಡೆ ಬಂದಾಗ ನೋಡ್ಕೊಂಡ್ ಬನ್ನಿ. ಈ ಕಡೆ ಯಾವೆಲ್ಲ ಒಂದ್ ಸ್ವಲ್ಪ ಐತೆ. ಗ್ಲಾಸ್ ಹೌಸ್ಗೆ ನೋಡಿ ಮೈನು ಫೌಂಟೇನ್. ನಾನು ಇವಾಗ ಕಾಲಿಕ್ ಬಿಡ್ತಾ ಇದ್ದೆ ಇಲ್ಲಿ ನೋಡ್ಕೊಂಡು. ಅಲ್ಲಿಕ್ಕಿರೋದು ಒಂದ್ ಸ್ವಲ್ಪ ಫ್ರೆಶ್ ಆಗಿಲ್ಲ. ಈ ತರದ್ದು ಜಾತಿ ಗುಂಡು ಪಾಪಸ್ ಕಳ್ಳಿ. ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಹಾಗೆ ಚೆನ್ನಾಗಿರೋ ನಾನಿವಾಗ ಎಲ್ಲಿ ಬಂದಿದ್ದೇನಪ್ಪ ಅಂತಂದ್ರೆ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಆದ್ರೂ ಹೇಳ್ತಾ ಇದೀನಿ ನೋಡಿ, ಹಿಂದ್ಗಡೆ ಎಲ್ಲ ನೋಡಿ ಗೊತ್ತಾಗಿರುತ್ತೆ. 2025 ಈ ವರ್ಷದ್ದು ಫ್ಲವರ್ ಶೋ ಗೈಸ್. 7th ಇಂದ ಸ್ಟಾರ್ಟ್ 18th ವರೆಗೂ ಇರುತ್ತೆ ಲಾಸ್ಟ್. ನೋಡಿ ನೋಡ್ದಂಗೆ ಅಷ್ಟು ಕ್ರೌಡ್ ಒಂದ್ ಸ್ವಲ್ಪ ಕಮ್ಮಿ ಇದೆ. ಏನಂತಂದ್ರೆ ಹಬ್ಬ ಇರೋ ಕಾರಣದಿಂದ ಒಂದ್ ಸ್ವಲ್ಪ ಜನ ಬಂದಿಲ್ಲ. ಇನ್ನೆಲ್ಲ ಪರವಾಗಿಲ್ಲ, ನಮಗೂ ಅದೇ ಬೇಕು. ಒಂದ್ ಸ್ವಲ್ಪ ಆರಾಮಾಗಿ ಇರ್ಬೋದು, ಏನೋ ರಶ್ ಇಲ್ದಿರ ಆರಾಮಾಗಿ ಹೋಗ್ಬೋದು, ನಿಮ್ಗೂ ತೋರಿಸ್ಬೋದು ಅಂತ ಅನ್ಕೊಂಡಿದೀನಿ. ಒಳಗೆ ಹೋದಾಗ ಗೊತ್ತಾಗತ್ತೆ ಎಷ್ಟು ಜನ ಇರ್ತಾರೆ ಏನ್ ಕತೆ ಅಂತ. ಇವಾಗಂತೂ ನೋಡಿದಾಗ ಅಷ್ಟು ಜನ ಕಾಣಿಸ್ತಾ ಇಲ್ಲ ನನ್ಗಂತೂ. ನೋಡಿ ತುಂಬಾ ಬಿಸಿಲೈತೆ, ಅದೊಂದು ಹೇಳಕ್ಕಾಗಲ್ಲ. ಬೆಂಗಳೂರು ವೆದರ್ ಒಂಥರ ಎಲ್ಲಾನು ಇರತ್ತಲ್ಲ ಮಿಕ್ಸ್, ಆ ತರಾನೇ. ಸಡನ್ ಆಗಿ ಮಳೆ ಬಂದ್ಬಿಡತ್ತೆ, ಸಡನ್ ಆಗಿ ಬಿಸಿಲು, ಎಲ್ಲಾನು ಇರತ್ತೆ. ಇವಾಗ ಏನು ಕತೆ ಅಂದ್ರೆ ಫ್ಲವರ್ ಶೋ ಏನು ಹೊಸದಾಗಿ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ, ಏನ್ ಕತೆ ಅಂತ. ನಾವು ಹೋದ ವರ್ಷ ಬಂದಿದ್ರಿ ಲಾಸ್ಟ್ ಟೈಮ್ ಅಂದ್ರೆ ಅದು ಹೋದ ವರ್ಷ ಅನ್ಸುತ್ತೆ. 2023 ಇರ್ಬೇಕು, ಇದು 25. ಏನೇನು ಹೊಸದಾಗಿ ಮಾಡವ್ರೆ, ಏನೇನು ಇದೆ ನೋಡಕ್ ಸಿಗತ್ತೆ, ಏನೇನು ಸ್ಪೆಷಲ್ ಆಗೈತೆ ಅಂತ ತೋರಿಸ್ತೀನಿ. ಹಂಗೆ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಬನ್ನಿ ಗೈಸ್, ಹೋಗೋಣ ಬನ್ನಿ ಬನ್ನಿ. ಎರಡು ಕರೆಕ್ಟ್ ಆಗೈತೆ ಬಂದಿರೋದು. ನಂಗೆ ಗೊತ್ತಿರ್ಲಿಲ್ಲ, ನಮ್ ಬೈಯವ್ರು ಹೇಳಿದ್ರು ಪಾಪ ಹೋಗೋಣ ಫಸ್ಟ್ ದಿನ ಅಂತ. ನಾನ್ ಬೇಡ ಅಂತ ಅನ್ಬಿಟ್ಟೆ. ಇವಾಗ ಬಂದಾಗ ಗೊತ್ತಾಗ್ತೈತೆ ತುಂಬಾ ಚೆನ್ನಾಗಿದೆ ಬಂದಿಕ್ಕೆ. ಥ್ಯಾಂಕ್ಸ್ ಬೈ ಬಂದ್ ಹೇಳಲಿಕ್ಕೆ. ನೋಡಿ ಸಂಗೊಳ್ಳಿ ರಾಯಣ್ಣ ಹಾಕಿದ್ದಾರೆ ಈ ಸಲ ಟೀಮು. ಒಳಗಡೆ ಏನೇನ್ ಮಾಡಿದ್ದಾರೆ ಸ್ಪೆಷಲ್ ಆಗಿ ಅನ್ಕೋಣ. ಹೋದ್ಸಲಿ ಲಾಸ್ಟ್ ಟೈಮ್ ಬಂದಾಗ ಪುನೀತ್ ರಾಜ್ಕುಮಾರ್ ಏನೋ ಮಾಡಿದ್ರಲ್ವಾ, ಇವಾಗ ಏನ್ ಮಾಡಿದಾರೆ ಗೊತ್ತಿಲ್ಲ. ನೋಡೋಣ ಬನ್ನಿ, ನನ್ಗೂ ಗೊತ್ತಿಲ್ಲ, ನೋಡೋಣ ಏನ್ ಕತೆ. ನೋಡಿ ಗೈಸ್, ಅದೇ ಹಿಂಗೆ ಬರ್ತಾ ಬರ್ತಾ ಮುಂದೆ ಬಂದ್ರಲ್ಲ ನೋಡಿ, ಇಲ್ಲೊಂದು ಕೆರೆ ಇದೆ ಚಿಕ್ಕದು, ವಾಟರ್ ಫೌಂಟೇನ್ ಎಲ್ಲ ಮಾಡಿದ್ದಾರೆ ನೋಡಿ. ಆಲ್ಮೋಸ್ಟ್ ಎಲ್ಲಾರ್ಗೂ ಬಂದಿರೋರಿಗೆಲ್ಲ ಗೊತ್ತಿರತ್ತೆ, ಆದ್ರೂ ಒಂದ್ ಸ್ವಲ್ಪ ಗೊತ್ತಿಲ್ದಿರೋರು ಇರ್ತಾರಲ್ವಾ, ಅದಕ್ಕೇನೆ ತಿಳ್ಕೊಳ್ಳಿ ಅಂತ. ಫ್ರೀ ಇರ್ತೀರಲ್ಲ, ಆಲ್ಮೋಸ್ಟ್ 7th ಇಂದ ಸ್ಟಾರ್ಟು, ಲಾಸ್ಟು 18 ಇರಬೇಕು ಅಲ್ವಾ, 18 ಅನ್ಸತ್ತೆ. 16 17 ಲಾಸ್ಟ್, ಸಾರಿ 17 ಲಾಸ್ಟ್. ಆಲ್ಮೋಸ್ಟ್ ನೋಡಿ ಟೈಮ್ ಇದೆ, ಆರಾಮಾಗೆ ನಿಮ್ಗೆ ಯಾವಾಗ ಆಗತ್ತ ಅವಾಗ ಬನ್ನಿ. ವೀಕೆಂಡ್ ಬಂದಷ್ಟು ನಿಮ್ಗೇನೆ ಒಂದ್ ಸ್ವಲ್ಪ ಜನ ಇರ್ತಾರೆ, ವೀಕ್ ಡೇಸ್ ಬಂದಷ್ಟು ನಿಮ್ಗೆ ಒಂದ್ ಸ್ವಲ್ಪ ಅಂತ ಹೇಳಕ್ ಇಷ್ಟಪಡ್ತೀನಿ. ನೋಡೋಣ ನಿಮ್ಗೆ ಯಾವಾಗ ಟೈಮ್ ಆಗತ್ತ ಅವಾಗ ಬನ್ನಿ, ಅದೇನಿಲ್ಲ. ನೋಡಿ ಹೆಂಗಿದೆ ಅಂತ. ಇಲ್ಲಿ ಬರ್ಬೇಕಾದ್ರೆ ಹುಷಾರಾಗಿ ಬನ್ನಿ. ಈ ಕಡೆ ನೋಡಿ ಜೇಡನೋ ಏನೋ, ಅದು ಜೇಡ ಅಲ್ಲ, ಇದು ಆಂಟ್, ಇರುವೆ ದಪ್ಪದು, ಅದೇ ಇದು ಬರತ್ತಲ್ಲ ಗೆದ್ಲ ತರ, ಆ ತರದ್ದು. ನೋಡ್ಕೊಂಡ್ ಬನ್ನಿ. ನಾನು ಇವಾಗ ಕಾಲಿಕ್ ಬಿಡ್ತಾ ಇದ್ದೆ ಇಲ್ಲಿ ನೋಡ್ಕೊಂಡು. ಈ ಕಡೆ ಬಂದಾಗ ನೋಡ್ಕೊಂಡ್ ಬನ್ನಿ. ಈ ಕಡೆ ಯಾವೆಲ್ಲ ಒಂದ್ ಸ್ವಲ್ಪ ಐತೆ, ಹುಷಾರಾಗಿ ನಿಮ್ ಜಾಗ್ರತೆಯಿಂದ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್ಪೆಷಲಿ ರೋಡ್ ಪಾತ್ ಐತಲ್ಲ ಫುಟ್, ಆ ಕಡೆ ಎಲ್ಲ ಪಾತ್ ಬಿಟ್ಟು ಈ ಸೈಡ್ ಈ ಕಡೆ ಗಿಡ ಎಲ್ಲ ಐತಲ್ಲ, ಗಿಡ ಮರ ಅಲ್ಲೆಲ್ಲ ಇದಾಕಿದಾರೆ ನೋಡಿ. ಅದೆಲ್ಲ ಇದು ಪ್ರಾಹಿಬಿಟೆಡ್ ಮಾಡಿರೋದು ಅವ್ರೆ, ಅಲ್ಲಿ ಹೋಗ್ಬಾರ್ದು ಅಂತ. ಆ ಕಡೆ ಬಂದಾಗ ಒಂದ್ ಸ್ವಲ್ಪ ಜಾಗ್ರತೆಯಿಂದ ನೋಡ್ಕೊಂಡ್ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವ್ ಇನ್ನ ಇಲ್ಲಿ ಇದೀವಿ, ಇನ್ನ ಮುಂದೆ ಇರೋದು ಶೋ, ಇನ್ನ ಹೋಯ್ತಿವಿ. ಹಾಗೆ ನೋಡಿ ಗಾಯ್ಸ್, ಹಂಗೆ ಬರ್ತಾ 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 ಬಂದೇ ಬಿಟ್ರಿ ಗ್ಲಾಸ್ ಹೌಸ್ಗೆ. ನೋಡಿ ಮೈನು ಫೌಂಟೇನ್ ನೋಡಿ ಯಾವ ತರ. ಅಪ್ಪ ಈ ಬಿಸಿಲುಗಂತೂ ಫೌಂಟೇನ್ ಹತ್ರ ಹೋಗೋಣ ಬನ್ನಿ, ಫಸ್ಟ್ ಬೇಗ ಓಡ್ಬಿಡ. ಬನ್ನಿ ಗಾಯ್ಸ್, ಬನ್ನಿ ಹೋಣ. ನೋಡಿ ಗಾಯ್ಸ್, ಫೋಟೋಗ್ರಾಫರು ಯಾರು ಅಂತ ನೋಡಿ.
ಫ್ರೀ ಆಗಿದಾರಲ್ಲ ಸ್ವಲ್ಪ, ಅದಕ್ಕೆ ನೋಡಿ ಫ್ರೀ ಆಗಿ ಆಗ್ಬಿಟ್ರೆ ಈ ತರ ಆಗ್ಬಿಡತ್ತೆ. ಅವ್ರ ಕೈಲೇ ಕೊಟ್ಟಿ ಫೋಟೋ ಇಡ್ಸ್ಬಿಡ್ತಾರೆ, ಯಾಕಂದ್ರೆ ಜನ ಇಲ್ವಲ್ಲ ಅಷ್ಟು, ಅದಕ್ಕೇನೆ. ಬನ್ನಿ ಹೋಣ ಮುಂದೆ. ನೋಡಿ ಅಷ್ಟ್ ತಣ್ಣಗೆ ಏನ್ ಫೀಲ್ ಆಯ್ತಾ ಇಲ್ಲ, ಬಿಸಿನೇ ಹೊಡಿತೈತೆ. ಸಂಗೊಳ್ಳಿ ರಾಯಣ್ಣ ಈ ಸಲಿ ಮಾಡಿರೋದು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ನೋಡಿ ನೋಡಿ ಗೈಸ್, ಈ ವರ್ಷ ಬಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣ ಮತ್ತೆ ಕಿತ್ತೂರು ಚೆನ್ನಮ್ಮ ಅವ್ರು ಮಾಡಿರೋದು. ಅಂದ್ರೆ ಅವ್ರದ್ದು ಮಾಡಿರೋದು ಸ್ಟ್ಯಾಚು. ಮುಂದಕ್ಕೆ ಹೋಗ್ತಾ ನೋಡೋಣ ಬನ್ನಿ. ನೋಡಿ ಗೈಸ್, ಹೂವು ಎಲ್ಲ ಒಂದ್ ಸ್ವಲ್ಪ ಬಾಡೋಗೈತೆ ಇಲ್ಲಿ. ಬೇಗ ಬಂದಿನೇ ಹಿಂಗಾಗ್ಬಿಟ್ಟಿದೆ. ಅವರೆಲ್ಲ ರೆಡಿ ಮಾಡ್ಬೇಕಲ್ಲ, ಮುಂಚೆಯಿಂದನೂ ಅವರು ಪ್ರಿಪ್ರೇಷನ್ ಮಾಡ್ಬೇಕಲ್ಲ, ಹಂಗಾಗಿ ಆಗಿದೆ. ಫ್ಲವರ್ ಅಲ್ವಾ. ನೋಡಿ 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 ಗೈಸ್, ಇದೆಲ್ಲ ಯಾವ ಜಾತಿ ಏನು ಅಂತ ನನ್ಗಂತೂ ಗೊತ್ತಿಲ್ಲ. ನೀವೇ ಕಮೆಂಟ್ ಹಾಕ್ಬಿಡಿ. ಕಲರ್ ಕಾಣಿಸ್ತೈತೆ ಅಷ್ಟೇ. ಅಲ್ಯಾರ ವ್ಲಾಗರ್ ಬಂದಿದ್ದಾರೆ. ಕೋಲ್ ಹಿಡ್ಕೊಂಡು ಹಿಡಿತಾವ್ರ ನೋಡಿ, ಸೆಲ್ಫಿ ಸ್ಟಿಕ್. ನಮ್ದು ಬರೀ ಕೈಯೇ ಕೋಲ್. ಅರ್ಥ ಆಯ್ತು ನೋಡಿ ಗೈಸ್, ಪಾಪಸ್ ಕಳ್ಳಿ ತರದ್ದು ಜಾತಿ ಗುಂಡು ಪಾಪಸ್ ಕಳ್ಳಿ. ಗುಂಡಗಿದೆ. ಸೆಲೋಶಿಯಾ ಇದೆಲ್ಲ ನಂಗೇನ್ ಗೊತ್ತಿಲ್ಲ ಬೈ. ಅದೇ ನೋಡಿ, ಹೂವು ಕಲರ್ ಇದೆ, ಚಿಕ್ಕದಿದೆ, ದಪ್ಪದಿದೆ, ದೊಡ್ಡದಿದೆ, ಸಣ್ಣದಿದೆ, ಎಲ್ಲಾ ತರಾನು ಇದೆ. ನೋಡ್ಕೊಂಬಿಡಿ, ಎಲ್ಲ ಒರಿಜಿನಲ್ ಹೂವನೇ. ನೋಡಕ್ ಪ್ಲಾಸ್ಟಿಕ್ ತರ ಐತೆ ಅಷ್ಟೇನೆ, ಫ್ರೆಶ್ ಆಗಿದೆ. ಅಲ್ಲಿಕ್ಕಿರೋದು ಒಂದ್ ಸ್ವಲ್ಪ ಫ್ರೆಶ್ ಆಗಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ರಾಜ್ ಆವಾಗ ನೀರು ಹೊಡಿತಾವ್ರೆ, ನಮ್ಗೆಲ್ಲ ಬೀಳ್ತಾ ಇದೆ. ಹೊರ ತಣ್ಣಗ ಆಗ್ತಾ ಇದ್ ಬಿಸಿಲಿಂದ. ರಾಯಣ್ಣ ಫಾದರ್ ಅಂತೆ. ಫುಲ್ ಅವ್ರ ಬಗ್ಗೆ ಕತೆ ಹಾಕಿರೋದು. ಅದ್ ನೋಡ್ಕೊಂಡ್ರ ಗೈಸ್, ಓದ್ಕೊಂಬಿಡಿ. ನಾನು ಓದಿಲ್ಲ ಅಂದ್ರೆ ಅದು ಓದಿಲ್ಲ. ನೋಡಿ ಗೈಸ್, ಅದೇ ಮಕ್ಳೆಲ್ಲ ಪೊಯೆಟ್ ಸಿಂಗರ್ ಅಂತೆ. ಯಾರಂತ ಗೊತ್ತಿಲ್ಲ, ನೀವೇ ಹೇಳಿ ಗೊತ್ತಿದ್ರೆ. ಫ್ಲೋಕ್ ಪೊಯೆಟ್ಸ್ ಅಂಡ್ ಸಿಂಗರ್ ಅಂದ್ಬಿಟ್ಟು ಹಾಕೋರಷ್ಟೇ, ಯಾರಂತ ಗೊತ್ತಿಲ್ಲ. ಮಕ್ಳಿರ್ಬೇಕು ಗಿಟಾರ್ ಹೊಡಿಯೋದು. ಯಾವ ಸಾಂಗ್ ಅಪ್ಪ ಇದು? ಅಮಚೂರ್ ಸೌಂಡ್ ಬಳ್ಳಪ್ಪ. ನೋಡಿ ಗೈಸ್, ಇದೊಂದು ಸಖತ್ತಾಗಿ ಮಾಡವ್ರೆ. ಚೆನ್ನಾಗಿದೆ ಅಲ್ವಾ? ಗೋಲ್ಡ್ ಅಲ್ಲಿ ಯಾರಂತ ಹೇಳಿ ಅವರು? ಸಂಗೊಳ್ಳಿ ರಾಯಣ್ಣ ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು.
ಆ ಕಡೆ ಹಿಂಗೋಗ್ಬೇಕಾ? ನಾವು ಹೋದ್ಸಲಿ ಬಂದಾಗ ಹಿಂಗೆ ಎಕ್ಸಿಟ್ ಇದ್ದಿದ್ ಗ್ಯಾಪ್ನ ಆಯ್ತಾ, ನಾನು ಅದಕ್ಕೆ ಹಿಂಗೆ ಎಕ್ಸಿಟ್ ಅನ್ಕೊಂಬಿಟ್ಟೆ. ಸ್ವಲ್ಪ ಎಷ್ಟು ಜನ ಇದ್ರಲ್ವಾ ಹೋದ್ಸಲಿ ಬಂದಾಗ, ನಡಿಯಕ್ಕೆ ಜಾಗ ಇರ್ಲಿಲ್ಲ. ಇವಾಗ ಆರಾಮಾಗಿ ಹೋಯ್ತಾ ಇದೀವಿ ನೋಡಿ, ಎಲ್ಲಾರು ಆರಾಮಾಗಿ ವಿಡಿಯೋ ಮಾಡ್ಕೊಂಡು. ಹೋದ್ಸಲಿ ಬಂದಾಗ ಎಲ್ಲಿ ಫೋನ್ ಎತ್ತಕ್ಕೆ ಜಾಗ ಇರ್ಲಿಲ್ಲ. ಪಾಕ್ ತರ ಐತೆ ನೀರ್ದು. ಚೂರೇ ಒಂದೊಂದೇ ಸೆಕೆಂಡ್. ನೋಡಿ ಗಾಯ್ಸ್, ಸಂಗೊಳ್ಳಿ ರಾಯಣ್ಣ ಅವರು ಜೈಲಿಗೆ ಇದು ಬಂದ್ ಮಾಡಿದ್ರಲ್ಲ, ಅವಾಗ ನಡೆದಿರೋದು ದೃಶ್ಯ ಅದು. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಹಿಂದ್ಗಡೆ ಒಂದು ಸ್ವಲ್ಪ ನಮಗೆ ಡಿಸ್ಟರ್ಬೆನ್ಸ್ ಇದೆ, ಅದಕ್ಕೆ ಏನು ಬೇಜಾರು ಮಾಡ್ಕೊಂಬಿಡಿ, ಇನ್ನೇನಿಲ್ಲ. ನೋಡಿ ಅದು ಆ ದೃಶ್ಯ ಅಲ್ಲಿ ಫೋಟೋ ಹಾಕಿದ್ದಾರೆ ಅಷ್ಟೇನೆ. ನೋಡಿ ಅಲ್ಲೆಲ್ಲ ಅವ್ರ ಜೊತೆ ಇದ್ದಿದ್ದು ಫ್ರೀಡಮ್ ಫೈಟರ್ಸು. ನೋಡಿ ಅವರು ತಪ್ಸ್ಕೊತಾ ಇದ್ದಿದ್ದು, ಓಡೋಗ್ತಾ ಇರೋದು, ಅದರೆಲ್ಲ ಫೋಟೋ. ನೋಡಿ ಕುದುರೆ ಮೇಲೆ ಇಟ್ಕೊಂಡು ತಲ್ವಾರ್ ತಗೊಂಡು ಇಕ್ಕಿರೋದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಬನ್ನಿ ಹೋಗೋಣ ಮುಂದೆ ಏನೇನಂತ. ನೋಡಿ, ಡೆತ್ ಸೆಂಟೆನ್ಸ್ ಆಫ್ ರಾಯಣ್ಣ. ಜನರನ್ನು ಭಯಭೀತಿಗೊಳಿಸಲು ಆತನ ಪ್ರೀತಿಯ ಸ್ಥಳವಾದ ನಂದಗೊಂಡಲ 1831 ಜನವರಿ 26ರಂದು ಗಲ್ಗೆ ಏರಿಸಿದ್ದು. ಡೇಟ್ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಮರ ನೋಡಿ ಡೂಪು. ಚೆನ್ನಮ್ಮ ಕ್ವೀನ್, ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಗೈಸ್. ನೋಡಿ ಎಲ್ಲ ಓದ್ಕೊಂಬಿಡಿ, ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಎಷ್ಟಾಗತ್ತೋ ಅಷ್ಟು ಟ್ರೈ ಮಾಡಿ ಓದ್ತಾ ಇದ್ದೀನಿ, ಅದಕ್ಕೆ ನೋಡಿ ತೋರಿಸ್ತಾ ಇದ್ದೀವಿ, ನೀವೇ ಓದ್ಕೊಂಬಿಡಿ. ಹಂಗಾಗಿದ್ದು ನಾನು ಆಗ ತೋರಿಸಿದ್ದೆಲ್ಲ ಗೊತ್ತಿರೋದು ಹೇಳ್ತಾ ಇದ್ದೀನಿ ಅಷ್ಟೇ, ಹಂಗಂಗೆ. ಇದ್ಯಾವುದು ಹೂವು ನೋಡು, ಒಂಥರ ಇದೆ, ಪೇಂಟ್ ಹೊಡೆದಂಗೆ ಅಲ್ವಾ? ನೋಡಿ ಗೈಸ್, ಇದು ಯಾವ ಹೂವು ಅಂತ ಕಮೆಂಟ್ ಮಾಡಿ ನೋಡೋಣ. ಹೆಸರು ಕರೆಕ್ಟಾಗಿ ಮಾಡಿದವ್ರಿಗೆ ಒಂದು ಹೂವು ಫ್ರೀ, ಬೊಕ್ಕೆ. ಪ್ರಭು ಸ್ವಾಮೀಜಿ, ನಂಗೆ ಗೊತ್ತಿಲ್ಲ, ನಂಗೆ ಓದೇ ಹೇಳ್ತಾ ಇರೋದು, ನಂಗೆ ಗೊತ್ತೇ ಇಲ್ಲ ಅಪ್ಪ, ಇವರು ಇವಾಗೇ ನೋಡ್ತಾ ಇರೋದು. ನಿಮ್ಗೆ ಗೊತ್ತಾ? ತಿಳಿಸಿ ನೋಡೋಣ. ನೋಡಿ ಅವ್ರು, ನಾನು ಸುಭಾಷ್ ಚಂದ್ರ ಬೋಸ್ ಅನ್ಕೊಂಡ್ಬಿಟ್ಟೆ ಫಸ್ಟು, ಆಮೇಲೆ ಇಲ್ಲಿ ಕೆಳಗಡೆ ಇದು ನೋಡ್ಬಿಟ್ಟೆ.
ಚಾಕ್ಲೇಟ್ ಇನ್ಸ್ಟಾಗ್ರಾಮ್ ಇದೆಯಂತ ಅವ್ರಿಗೆ ಫ್ಲವರ್ ಶೋ. ಅಷ್ಟೇ ಗೈಸ್, ಎಲ್ಲ ನೋಡ್ಕೊಂಡಾಯ್ತು. ನೋಡ್ಕೊಂಡ್ ಬಂದ್ರೆ ಸೀದಾ ಅಷ್ಟೊಂದೇನು ದೊಡ್ಡದೇನಿಲ್ಲ, ಒಂದು ಸ್ವಲ್ಪ ಹಿಂಗೋಗಿ ಹಿಂಗೆ ಬರೋದಷ್ಟೇನೆ. ನಾವು ಹೋದ್ಸಲಿ ಬಂದಾಗ ತುಂಬಾ ದೊಡ್ಡದು ಅನ್ಸ್ಬಿಟ್ಟಿತ್ತು, ಅಷ್ಟು ರಶ್ ಇತ್ತು. ಒಳಗೆ ಬರೋಕ್ಕೇನೆ ಏನಿಲ್ಲ ಅಂದ್ರೆ ಒಂದು 25 ನಿಮಿಷ ಕಾಯ್ದು ಬಂದಿದ್ದು. ಅದಕ್ಕೆ ಈ ಸಲ ಹಂಗೆ ಆಗೋದು ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಗನೆ ಬಂದಿದ್ರಿ ನೋಡೋಣ ಅಂತ. ನೀವು ನೋಡಿದ್ದೀರಾ ಅನ್ಕೊಂತೀನಿ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಒಂದು ಕಮೆಂಟ್ ಮಾಡಿಬಿಡಿ, ನೋಡೋಣ ನಿಮ್ಮದು ಯಾವ ಥರ ಇದೆ ಅಂದ್ಬಿಟ್ಟು, ಹೆಂಗೆ ಹೋಗ್ತಾ ಇದೆ ವಿಡಿಯೋ ಅಂತ ನನಗೂ ಒಂದು ಐಡಿಯಾ ಬರುತ್ತೆ. ಇದು ಆಕ್ಚುಲಿ ಚೆನ್ನಾಗಿದೆ. ಸರಿ ಬನ್ನಿ, ಇಲ್ಲಿವರೆಗೂ ನೋಡಿದ್ದೀರಾ ಅನ್ಕೊಂತೀನಿ. ಮುಂದಕ್ಕೆ ಹೋಗೋಣ.